ಎಲ್ಲರಿಗೂ ಮಹಾಶಿವರಾತ್ರಿಯ ಆರ್ಥಿಕ ಶುಭಾಶಯಗಳು. ಇಂದು ನಾನು ಈ ಸುಂದರವಾದ ಸ್ಥಳದಿಂದ ಶಿವನ ಆಶೀರ್ವಾದದೊಂದಿಗೆ ನನ್ನ ಪ್ರಯಾಣವನ್ನು ಸ್ಟಾರ್ಟ್ ಮಾಡ್ತಿದ್ದೇನೆ. ಹರ್ ಹರ್ ಮಹಾದೇವ್. ನೀವು ಅರುಣಾಚಲೇಶ್ವರ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಗಿರಿ ಪ್ರದರ್ಶನ ಮಾಡಿ ಹೋಗ್ಬೇಕು. ಈ ಗಿರಿ ಪ್ರದರ್ಶನ 14 ಕಿಲೋಮೀಟರ್ಸ್ ಇರುತ್ತೆ. ಈ 14 ಕಿಲೋಮೀಟರ್ಸ್ ನೀವು ನಡ್ಕೊಂಡು ಹೋಗ್ಬೇಕು, ಇಲ್ಲಾಂದ್ರೆ ನೀವು ಆಟೋದಲ್ಲೂ ಹೋಗ್ಬೋದು. ಆಟೋದಲ್ಲಿ ಸಮಥಿಂಗ್ 500 ಏನೋ ತಗೊಳ್ತಾರೆ. ನಿಮ್ಗೆ ಕಾಲ್ ಇದ್ರೆ ನಡ್ಕೊಂಡು ಹೋಗಿ, ಕಾಲ್ ಇಲ್ಲ ಅಂದ್ರೆ ಆಟೋದಲ್ಲಿ ಹೋಗಿ. ಇಷ್ಟಪಡ್ತೀನಿ. ಈ ನೀವು ಗಿರಿ ಪ್ರದರ್ಶನ ಮಾಡುವಾಗ 8 ಲಿಂಗಗಳು ಸಿಗುತ್ತೆ. ಆ 8 ಲಿಂಗ ಯಾವ್ದ್ಯಾವ್ದು ಅಂತ ನಾನು ನಿಮ್ಗೆ ಹೇಳ್ತೀನಿ. ಈಗ ನಾನು ಬೆಳಗ್ಗೆ 3 ಗಂಟೆಗೆ ಗಿರಿ ಪ್ರದರ್ಶನ ಸ್ಟಾರ್ಟ್ ಮಾಡಿದ್ದೀನಿ. ಬನ್ನಿ, ಲೆಟ್ಸ್ ಸ್ಟಾರ್ಟ್. ಹಾಯ್, ಹಲೋ, ನಮಸ್ತೆ ಕರ್ನಾಟಕ. ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಬ್ರೋ, ಅಭಿಮಾನಿ ಮಿಸ್ಟರ್ ಬ್ರೋ ಟ್ರಾವೆಲ್ಸ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ, ಸುಸ್ವಾಗತ. ಭಾರತದ ಅತ್ಯಂತ ಶಕ್ತಿಶಾಲಿ ಆಧ್ಯಾತ್ಮಿಕ ಪಂಚಭೂತ ಸ್ಥಳಗಳಲ್ಲಿ ಒಂದಾದ ಅರುಣಾಚಲೇಶ್ವರ ದೇವಸ್ಥಾನಕ್ಕೆ ಸ್ವಾಗತ, ಸುಸ್ವಾಗತ. ಅಂತ ಈ ವ್ಯಕ್ತಿ ಈ ದೇವಸ್ಥಾನವನ್ನು ಭೇಟಿ ನೀಡಿದ್ದಾನೆ ಅಂತ ಹೇಳ್ತಾರಂತೆ. ಇದಾದ್ಮೇಲೆ ನಿಮ್ ಜೀವನದಲ್ಲೆಲ್ಲ ಒಳ್ಳೇದೇ ಆಗುತ್ತಂತೆ. ದರ್ಶನ ಎಲ್ಲ ಮುಗಿಸ್ಕೊಂಡು ಈಗ ಕ್ಯೂ ಅಲ್ಲಿ ಇದೀನಿ. ಅಂದ್ರೆ ದರ್ಶನ 2 ತರ ದರ್ಶನ ಇರುತ್ತೆ. ಒಂದು ಫ್ರೀ ದರ್ಶನ, ಇನ್ನೊಂದು 50 ರೂಪಾಯಿ ಕೊಟ್ಟು ದರ್ಶನ. ನಾವು 50 ರೂಪಾಯಿ ಕೊಟ್ಟು ದರ್ಶನಕ್ಕೆ ಹೋಗ್ತಿದೀವಿ. ಈಗ ಹೋಗ್ತಾ ಇದೀವಿ. 1 ಗಂಟೆ ಏನೋ ಆಗುತ್ತೆ ದರ್ಶನ. ನೀವು ಕೆಲವೊಂದು ದೇವಸ್ಥಾನಕ್ಕೆ ಹೋಗಿ ಬರೀ ಬೇಟೆ ಕೊಟ್ಟು ಬರ್ತೀರಾ, ಆದ್ರೆ ಇನ್ ಕೆಲವೊಂದು ದೇವಸ್ಥಾನಕ್ಕೆ ಹೋಗಿ ನಿಮ್ಗೆ ಅದೇನೋ ಒಂಥರ ಫೀಲ್ ಅನುಭವ ಆಗ್ತದೆ. ಅದೇ ಅರುಣಾಚಲ ದೇವಸ್ಥಾನ. ನೀವಿಲ್ಲಿ ಅರುಣಾಚಲೇಶ್ವರ ದೇವಸ್ಥಾನ ಒಳಗಡೆ ಹೋಗ್ತಿದ್ದಂಗೆ ನಿಮ್ಗೆ ಒಂಥರ ಬಿಸಿ ಒಂಥರ ಫೀಲ್ ಆದಂಗ ಆಗುತ್ತೆ. ಅದೇ ಶಿವನ ಅಗ್ನಿ ರೂಪವನ್ನು ನೀವು ಒಂಥರ ಫೀಲ್ ಮಾಡ್ಕೊಳ್ಬಹುದು. ಈ ದೇವಸ್ಥಾನದಲ್ಲಿ ಏನ್ ಬೆಟ್ಟ ಇದೆಯಲ್ಲ, ಅರುಣಾಚಲಂ ಬೆಟ್ಟ ಏನಿದೆಯಲ್ಲ, ಇಡೀ ಬೆಟ್ಟವನ್ನೇ ಶಿವ ಅಂತ ಪೂಜ್ತಾರೆ.
ಅರುಣಾಚಲೇಶ್ವರ ದೇವಸ್ಥಾನದ ಕಥೆಯನ್ನು ನಿಮಗೆ ಗೊತ್ತಾ? ಬನ್ನಿ ತಿಳ್ಕೊಂಡ್ ಬರೋಣ. ಬ್ರಹ್ಮ ಮತ್ತೆ ವಿಷ್ಣು ಇಬ್ಬರೂ ಒಂದು ಪ್ರಶ್ನೆಯಲ್ಲಿ ವಾದಿಸುತ್ತಿದ್ದರು. ಬ್ರಹ್ಮ ಹೇಳುತ್ತಾನೆ, ನಾನು ಸೃಷ್ಟಿಕರ್ತ, ನಾನು ಶ್ರೇಷ್ಠ. ವಿಷ್ಣು ಹೇಳುತ್ತಾನೆ, ಈ ಭೂಮಿಯನ್ನು ರಕ್ಷಣೆ ಮಾಡುವವನು ನಾನು ಶ್ರೇಷ್ಠ. ಆದರೆ ಅವರ ವಾದ ಜಾಸ್ತಿ ಆಗುತ್ತದೆ. ಬ್ರಹ್ಮ ಮತ್ತೆ ವಿಷ್ಣು ಇಬ್ಬರೂ ಸೇರಿ ಶಿವನ ಬಳಿ ಯಾರು ಶ್ರೇಷ್ಠ ಎಂದು ಹೇಳಲು ಹೋಗುತ್ತಾರೆ. ಇದೆಲ್ಲ ಆದ ಮೇಲೆ ಶಿವ ಒಂದು ಉದ್ದವಾದ ಅಗ್ನಿ ಸ್ತಂಭವಾಗಿ ಪ್ರತ್ಯಕ್ಷನಾಗುತ್ತಾನೆ. ಎಷ್ಟು ಉದ್ದವಂದ್ರೆ ಆ ಕಂಬಕ್ಕೆ ಆರಂಭವೂ ಕಾಣಲಿಲ್ಲ, ಅಂತ್ಯವೂ ಕಾಣಲಿಲ್ಲ. ಅದು ಶಿವನ ಅನಂತ ರೂಪ. ಶಿವ ಹೇಳುತ್ತಾನೆ, ಈ ಅಗ್ನಿ ಸ್ತಂಭದ ತುದಿ ಅಥವಾ ಅಡಿ ಕಂಡವರು ಶ್ರೇಷ್ಠರು. ಇದನ್ನು ಕೇಳಿದ ವಿಷ್ಣು ವರಾಹ ಅವತಾರ ತಾಳಿ ಭೂಮಿಯ ಒಳಗೆ ಅಡಿಯನ್ನು ಹುಡುಕಲು ಹೋಗುತ್ತಾನೆ. ಮತ್ತು ಬ್ರಹ್ಮನು ಹಂಸ ರೂಪ ತಾಳಿ ಆಕಾಶದ ಮೇಲೆ ತುದಿಯನ್ನು ಹುಡುಕಲು ಹೋಗುತ್ತಾನೆ. ಸಾವಿರಾರು ವರ್ಷಗಳು ಕಳೆಯಿತು. ವಿಷ್ಣು ಮರಳಿ ಬಂದು ಹೇಳುತ್ತಾನೆ, ನಾನು ಹುಡುಕಿದ, ಆದರೆ ನನಗೆ ಸಿಗಲಿಲ್ಲ. ಆದರೆ ಬ್ರಹ್ಮ ಸುಳ್ಳು ಹೇಳುತ್ತಾನೆ. ಇದನ್ನು ಕೇಳಿದ ಶಿವನಿಗೆ ತುಂಬಾ ಕೋಪ ಬರುತ್ತದೆ. ಸುಳ್ಳು ಹೇಳಿದ ಬ್ರಹ್ಮ ನಿನಗೆ ಭೂಮಿಯಲ್ಲಿ ಯಾರು ಪೂಜೆ ಮಾಡಬಾರದೆಂದು ಶಾಪ ನೀಡುತ್ತಾನೆ. ಇದೆಲ್ಲ ನಂತರ ಆ ಅಗ್ನಿಸ್ತಂಭ ಶಾಂತವಾಗಿ ಬೆಟ್ಟವಾಗುತ್ತದೆ. ಅದೇ ಬೆಟ್ಟ ಇವತ್ತು ಅರುಣಾಚಲ ಬೆಟ್ಟ. ಇದೇ ಅರುಣಾಚಲ ದೇವಸ್ಥಾನದ ಕತೆ. ಈ ಅರುಣಾಚಲಂ ದೇವಸ್ಥಾನ ಕೇವಲ ಒಂದು ಟೂರಿಸ್ಟ್ ಪ್ಲೇಸ್ ಅಲ್ಲ, ಇದು ಒಂದು ಅನುಭವ, ಇದು ಒಂದು ಫೀಲಿಂಗ್. ಇಲ್ಲಿ ನಿಮಗೆ ಹಂಗೆಲ್ಲ ಬರಕ್ ಆಗಲ್ಲ. ನಿಮ್ಗೆ ದೇವ್ರ ಕರ್ದಾಗ ಮಾತ್ರ ನಿಮ್ಗೆ ಬರ್ಬೇಕಂತ ಅನ್ಸುತ್ತೆ. ದೇವ್ರೆ ನಿಮ್ಗೆ ಕರೀತಾರೆ, ಅವಾಗ ನೀವು ಬಂದೇ ಬರ್ತೀರಾ ಅಂತ ಜನರು ಹೇಳ್ತಾರೆ. ಈ ಅರುಣಾಚಲಂ ದೇವಸ್ಥಾನಕ್ಕೆ ನೀವು ಬೆಂಗಳೂರಿಂದ ಬರ್ತೀರಾ ಅಂದ್ರೆ ಕೇವಲ 202 ಕಿಲೋಮೀಟರ್ ಅಷ್ಟೇ ಇದೆ. ನೀವು ಆರಾಮಾಗಿ ಬಸ್ ಅಲ್ಲಿ ಬರ್ಬೋದು. ಸುಮಾರು ಬಸ್ ಅವೈಲೇಬಲ್ ಇದೆ. ಈ ಅರುಣಾಚಲಂ ದೇವಸ್ಥಾನ ಆಗ್ಲಿ ಅಥವಾ ಈ ದೇವಸ್ಥಾನದ ಒಂದು ಸ್ಟೋರಿ ಆಗ್ಲಿ ನಮ್ಗೆ ಏನ್ ಪಾಠ ಕಲಿಸುತ್ತಂದ್ರೆ, ದೈವತ್ವಕ್ಕೆ ಆದಿಯೂ ಇಲ್ಲ, ಅಂತ್ಯವೂ ಇಲ್ಲ. ಶಿವನ ಶಕ್ತಿ ಇನ್ಫಿನಿಟಿ. ಇವತ್ತಿನ ವಿಡಿಯೋ ಇಷ್ಟೇ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ನನ್ನ ವಿಡಿಯೋ ಇಷ್ಟ ಆಗಿಲ್ಲ ಅಂದ್ರೆ ಖಂಡಿತವಾಗ್ಲೂ ಡಿಸ್ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೂ ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋ ತಗೊಂಡ್ ಬರ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಟಾಟಾ, ಬೈ ಬೈ, ಗುಡ್ ನೈಟ್.